ವಿ ಹ್ಯಾವ್ ಟು ಗೋ ಡೀಪ್. ಯಾಕಂದ್ರೆ ಈಗ ಜಸ್ಟ್ ಆಗಿರ್ತದೆ, ಇದ್ರ ಬಗ್ಗೆ ಹೆಂಗ್ ಇಂಪ್ಲಿಮೆಂಟ್ ಆಗುತ್ತೆ, ಬಡ್ಜೆಟ್ ಸುಮ್ಮನೆ ಓದಿದ ತಕ್ಷಣ ಆಗು ಹೋಗುಗಳನ್ನ ಇಮಿಡಿಯೇಟ್ ಆಗಿ ಹೇಳಕ್ ಬರೋದಲ್ಲ. ಬಟ್ ನನಗೇನು ಅಂಥದ್ದೇನು ಒಳ್ಳೆ ಬಡ್ಜೆಟ್ ಅಂತ ಅನಿಸ್ತಾ ಇಲ್ಲ. ನಾನೇನು ರಾಜಕೀಯವಾಗಿ ಹೇಳ್ತಕ್ಕಂಥದ್ದಲ್ಲ. ಇವತ್ತು ನೀವು ಸ್ಟಾಕ್ ಮಾರ್ಕೆಟ್ ನೋಡಿದ್ರು ಕೂಡ ಅಂಥದ್ದೇನು ಜಾಸ್ತಿ ಪಾಸಿಟಿವ್ ಇಲ್ಲ, ಜಾಸ್ತಿ ನೆಗೆಟಿವ್ ಇಲ್ಲ. ಸೊ ಹಂಗಾಗಿ ಬಹಳ ಸ್ಲಗ್ಗಿಶ್ ಆಗಿರ್ತಕ್ಕಂಥ ರೆಸ್ಪಾನ್ಸ್ ಇದೆ. ನಮ್ಮ ಉದ್ದೇಶ ಬಡವ್ರ ಕೈಯಾಗ ದುಡ್ಡು ಹೋಗ್ಬೇಕು, ಕಾಮನ್ ಮನಿಗೆ ಕೈಯಾಗ ದುಡ್ಡು ಹೋಗ್ಬೇಕು ಅನ್ನತಕ್ಕಂಥ ಸರ್ಕಾರ ಉದ್ದೇಶಗಳು ಇರ್ತವೆ. ಹಂಗಾಗಿ ಕಂಪ್ಯಾರಿಸನ್ ಕೊಟ್ಟಿರ್ತಕ್ಕಂಥದ್ದು UPA ಸರ್ ಇಲ್ಲ ಆ ಥರ ಅಲ್ಲ. ಅದೇ ಹೇಳ್ತಾನಲ್ಲ, ಮೊನ್ನೆ ಯಾರ ಕೇಳ್ತಾ ಇದ್ರು ಈ ಇನ್ಫ್ಲೇಷನ್ ಯಾಕೆ ಕಮ್ಮಿ ಆಗುತ್ತೆ, ಇನ್ಫ್ಲೇಷನ್ ಹೆಂಗೆ ಕಮ್ಮಿ ಆಗುತ್ತೆ ಅಂತಂದ್ರೆ ಆಬ್ವಿಯಸ್ಲಿ ಸಬ್ಸಿಡೈಸ್ ಏನು ಮಾಡ್ತಾ ಇದೀವಲ್ಲ ಅವನಿಗೆ ದುಡ್ಡಿಗೆ ಖರ್ಚಿಗೆ ಸಿಗ್ತಾ ಇದೆ. ಈಗ ಇನ್ಫ್ಲೇಷನ್ ಹೇಗೆ ಆಗ್ತಾ ಇದೆ ಅಂತಂದ್ರೆ ವೆಲ್ತ್ ಸರಿ ಆಗ್ತಾ ಇಲ್ಲ. ವೆಲ್ತ್ ಮ್ಯಾನೇಜ್ ಆದ್ರೆ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ ನನ್ನ ಪ್ರಕಾರ. ಐ ಮೇಟ್ ಬಿ ರಾಂಗ್. ಈಗ ಇನ್ಫ್ಲೇಷನ್ ಯಾಕೆ ಜಾಸ್ತಿ ಆಗ್ತಾ ಇದೆ, ವೈ ಇನ್ಫ್ಲೇಷನ್ ಇಸ್ ಇನ್ಕ್ರೀಸಿಂಗ್, ಏನು ರೀಸನ್, ಕಾರಣ ಏನು, ಅದು ನನ್ನ ವಾದ ಇರ್ತಕ್ಕಂಥದ್ದು. ಸೊ ಹಂಗಾಗಿ ಯಾವ ಸರ್ಕಾರ ಬಹಳ ಇಲ್ಲಿ ಮಹಂಗಾಯಿ ಜಾದಾ ಹೋಗಿ ಮಹಂಗಾಯಿ ಬಗ್ಗೆ ಮಾತಾಡಿರ್ತಕ್ಕಂಥ ಸರ್ಕಾರ ಇವತ್ತು ಏನಾಗಿದೆ ಮಹಂಗಾಯಿ ಬಗ್ಗೆ ಈ 10 ವರ್ಷ ಅವಧಿಯಲ್ಲಿ ಯಾವ್ದೋ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋಣ. ಒನ್ ಡಿಪಾರ್ಟ್ಮೆಂಟ್ ಯಾವುದೇ ಒಂದು ವಿಷಯದಲ್ಲಿ ಅವರು ಸ್ಕೋರ್ ಮಾಡಿದ್ರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ, ಅವರೇ ಹೇಳಬೇಕಾದ್ರೆ. ಇನ್ ಎನಿ ಒನ್ ಡಿಪಾರ್ಟ್ಮೆಂಟ್, ಇಫ್ ಬಿಜೆಪಿ ಗೌರ್ಮೆಂಟ್ ಇನ್ ಲಾಸ್ಟ್ 11 years ಇಫ್ ದೇ ಅಚೀವ್ಡ್ ಎನಿಥಿಂಗ್ ಇನ್ ಒನ್ ಡಿಪಾರ್ಟ್ಮೆಂಟ್, ಲೆಟ್ಸ್ ಹ್ಯಾವ್ ಡಿಸ್ಕಷನ್. ಇದ್ದೇ ಇರುತ್ತೆ ಸಾಲ. ಅದೇ ನಾವು ಸಾಲ ಯಾಕೆ ಜಾಸ್ತಿ ಮಾಡಿದ್ದೇವೆ, ನಾವು ಅದಕ್ಕೆ ಉತ್ತರ ಕೂಡ ಕಡಿದೀವಿ ತಾನೆ. ಕೊಡ್ಲಿಲ್ಲ ಮೋದಿ ಅವರು ಸಾಲ ಮಾಡಿದೆ ಅಂತ ಹೇಳ್ಬೇಕಲ್ಲ. ಇವು ನಾವು ಮಂಡನೆ ಮಾಡಕ್ಕಲ್ಲಿಗೆ ನಮ್ಮೆಲ್ಲರಿಗೂ ಗುರ್ತೈತೆ, ನಿಮಗೆ ಗುರ್ತೈತಲ್ಲ, ನಾವು ಸಾಲ ತೊಗೊಂಡಿದ್ದೀವಿ, ಸಾಲ ಹೆಂಗ್ ಖರ್ಚು ಮಾಡಿದೀವಿ, ಯಾಕೆ ಖರ್ಚು ಮಾಡಿದ್ವಿ ಅಂತ ಹೇಳಿದ್ದಾರೆ. ಇವ್ರು ಇವತ್ತುವರೆಗೆ ಒಂದು ಹೇಳ್ತಾ ಇಲ್ಲಲ್ಲ, ಕೇಂದ್ರ ಸರ್ಕಾರ ಅದೇ NDA ಸರ್ಕಾರ ಒಂದು ಕೂಡ ಹೇಳ್ತಾ ಇಲ್ಲಲ್ಲ. ಇದು ದೊಡ್ಡ ಎಕ್ಸಾಬರೆಂಟ್ ತೊಗೊಂಡಿರ್ತಕ್ಕಂಥ ಸಾಲ ಇದು. ಈಗ ಸರ್ಕಾರಕ್ಕೂ ಸರ್ಕಾರ ಸಾಲಗಳು ತೊಗೊಂಡಿರ್ತಾವಿಲ್ಲ ಅಂತೆಲ್ಲ. 47 ಇಸ್ವಿಲಿಂದ ಇರ್ತಕ್ಕಂಥ 2014 ಇಸ್ವಿನಲ್ಲಿ ಇರ್ತಕ್ಕಂಥ ಸಾಲ ಯಾರು, ನೆಹರು ಅವರು ಬಂದರು, ವಾಜಪೇಯಿ ಅವರು ಬಂದರು, ದೇವೇಗೌಡರು ಬಂದರು, ಮನಮೋಹನ್ ಸಿಂಗ್ ಅವರು ಬಂದರು, ಇವರೆಲ್ಲ ಪ್ರಧಾನಮಂತ್ರಿಗಳು ಬಂದೋದ್ರು. ಇವ್ರ ಸಾಧನೆ ಮತ್ತೇನು, ವಾಟ್ ಈಸ್ ಇಸ್ ಅಚೀವ್ಮೆಂಟ್? 2G ಇರ್ತಕ್ಕಂಥ 4G ಆಗಿರೋದು ಇದಾ ಅಚೀವ್ಮೆಂಟ್? ಯಾವುದೋ ಟೊಯೋಟಾದವರು 3 ಲೀಟರ್ ಇಂಜಿನ್ 4 ಲೀಟರ್ ಮಾಡಿಬಿಟ್ರೆ ಬಂದು ಇವ್ರು ಹೇಳೋದು 3 ಲೀಟರ್ 4 ಲೀಟರ್ ಇವ್ರದ್ದು ಸಾಧನೆ. ಡಿಜಿಟಲ್ ಇಂಡಿಯಾ, ಅದೇ ಡಿಜಿಟಲ್, ಅದು ಯಾಕೆ ಇದೇ ಹೇಳೈತದು, ಅದು ಅಲ್ಲಲ್ಲ, ಮೇಕ್ ಇನ್ ಇಂಡಿಯಾ ಹೋಯ್ತು. ಈಗ ಕೇಳ್ರಿ ವಿಜಯೇಂದ್ರ ಅವ್ರಿಗೆ ಹೋಗಿ ಕೇಳಿ ದಯಮಾಡಿ, ಅವ್ನು ಯಾರು ಇವ್ನು ಯಾರು ಅಂತ ನಮಗೆ ಸಿಂಗ್ಲರ್ ಆಗಿ ಮಾತಾಡ್ತಾರೆ. ಮೇಕ್ ಇನ್ ಇಂಡಿಯಾ ಬಗ್ಗೆ ಚರ್ಚೆ ಮಾಡ್ತಾರೆ ಬಂದು. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಕಳೆದ ವರ್ಷ 7,70,000 ಕಾರುಗಳು ಮಾರಕ್ಕಾಗಿಲ್ಲ. ಯಾರಿಗೆ ಮಾರಕ್ಕಾಗಿಲ್ಲ? ಮ್ಯಾನುಫ್ಯಾಕ್ಚರ್. ಯಾಕಾಗಿಲ್ಲ? ಅವ್ರ ಕೈಗೆ ದುಡ್ಡಿಲ್ಲ. ಯೂಶಲಿ ಅವ್ರ ಹತ್ರ ಪ್ರೊಜೆಕ್ಷನ್ ಇರ್ತದೆ, ಅಂದಾಜು ಇಷ್ಟು ಕಾರುಗಳು ಮಾರ್ತಾರೆ ಅಂತೇಳಿ ಅವ್ರ ಹತ್ರ ಅಂದಾಜು ಇರುತ್ತೆ. ಬೇಸ್ಡ್ ಆನ್ ದಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. 1 ಲಕ್ಷ ಓಕೆ, 2 ಲಕ್ಷ ಓಕೆ, ಒಂದೇಟಿಗೆ 7 ಲಕ್ಷ ಗಾಡಿ ಮಾರಕ್ಕಾಗಿಲ್ಲ ಅಂತಂದ್ರೆ ಮಾರ್ಕೆಟ್ನಾಗ ದುಡ್ಡಿಲ್ಲ ಅಂತ ಅರ್ಥ. ಇವತ್ತು FMGC ಪ್ರಾಡಕ್ಟ್ಗಳು ಸುಮಾರು 6% ಇಳಿಕೆ ಇದೆ. ಬೈಯಿಂಗ್ ಪವರ್ ಕಮ್ಮಿ ಆಗ್ತದೆ. ಬೈಯಿಂಗ್ ಪವರ್ ಏನು? ಚಿಪ್ಸು, ಪಾಪ್ಕಾರ್ನು, ಇವು ಬೈಯಿಂಗ್ ಪವರ್ ಇದೆ. ಇಂಥರ ಮೇಲೆ ಟ್ಯಾಕ್ಸ್ ಹಾಕೊಂಡು ಸರ್ಕಾರ ದುಡ್ಡು ತಗೊಳ್ತಾ ಇದೆ. ನೀವು ಎಲ್ಲಿ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಯಾವಾಗಲೂ ಕೇಂದ್ರ ಸರ್ಕಾರದ ಇರ್ತಕ್ಕಂಥ ಕಂಪ್ನಿಗಳಲ್ಲಿ ಜಾಸ್ತಿ ದುಡ್ಡು ಇರಬೇಕು. ದಯಮಾಡಿ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಕೇಂದ್ರ ಸರ್ಕಾರ ಏನು ಕಂಪ್ನಿಗಳಿದಾವೆ, ಕೇಂದ್ರ ಸರ್ಕಾರದ ಕಂಪ್ನಿಗಳಲ್ಲಿ ಜಾಸ್ತಿ ದುಡ್ಡಿದ್ರೆ ಅದು ಯಾವಾಗಲೂ ನಮಗೆ ಕ್ವಶನ್ ಕೊಡುತ್ತೆ. ಅದರಿಂದ ಜನಕ್ಕೆ ಸಬ್ಸಿಡಿ ಕೊಡ್ಬೋದು. ಈ ಸಬ್ಸಿಡಿ ಯಾಕೆ ಕೊಡಕ್ಕಾಗ್ತಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ಕಂಪ್ನಿಗಳೆಲ್ಲ ಮಾರಿಬಿಟ್ಟಿದ್ದಾರೆ.